ಬಸವ ಕಲ್ಯಾಣ ನಗರದಲ್ಲಿ ಮದುವೆ ವಿಚ್ಛೇದನ ಪ್ರಕರಣದ ರಾಜಿ ಸಂಧಾನಕ್ಕಾಗಿ ನಡೆದಿದ್ದ ಮಾತುಕತೆ ರಕ್ತಪಾತದಲ್ಲಿ ಅಂತ್ಯಗೊಂಡಿದೆ. ಗುರುವಾರ ಮಧ್ಯಾಹ್ನ ನಗರದ ವಿವೇಕಾನಂದ ಶಾಲೆ ಆವರಣದ ಬಳಿ ನಡೆದ ಹಲ್ಲೆಯಲ್ಲಿ ಯಲಗುಂಡಿ ತಾಂಡದ ನಿವಾಸಿ ನಿಖಿಲ್ ರಮೇಶ್ ಚವ್ಹಾಣ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡು ಕಲಬುರಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತ ನಿಖಿಲ್ ರಮೇಶ್ ಚವ್ಹಾಣ್ ಅವರ ಸಹೋದರಿಯ ಮದುವೆ ವಿಚ್ಛೇದನ ಪ್ರಕರಣಕ್ಕೆ ಸಂಬಂಧಿಸಿದ ರಾಜಿ ಸಂಧಾನಕ್ಕಾಗಿ ಎರಡೂ ಕುಟುಂಬದವರು ಶಾಲೆಯ ಬಳಿ ಸೇರಿದ್ದರು. ಇದೇ ವೇಳೆ ಪರಸ್ಪರ ಮಾತಿನ ಚಕಮಕಿ ನಡೆದು ಅದು ಹಲ್ಲೆಗೆ ತಿರುಗಿದೆ ಎಂದು ತಿಳಿದು ಬಂದಿದೆ. ಪೊಲೀಸರ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಆರೋಪಿಗಳು ಮೊದಲೇ ಮಾರಕಾಸ್ತ್ರಗಳನ್ನು ತೆಗೆದುಕೊಂಡು ಬಂದಿದ್ದರು ಎನ್ನಲಾಗಿದ್ದು, ನಡೆದ ಹಲ್ಲೆಯಲ್ಲಿ ನಿಖಿಲ್ ರಮೇಶ್ ಚವ್ಹಾಣ್ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಇನ್ನಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದು, ಕಲಬುರಗಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 12 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಉಳಿದ ಆರೋಪಿಗಳ ಪತ್ತೆಗೆ ಪೊಲೀಸರು ಕಾರ್ಯಾಚರಣೆ ಮುಂದುವರೆಸಿದ್ದಾರೆ. ಇದೇ ವೇಳೆ ಮೃತನ ಕುಟುಂಬದವರು ಕಾಡಾ ಅಧ್ಯಕ್ಷ ಬಾಬು ಹೊನ್ನಾನಾಯ್ಕ ಅವರ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಬಾಬುನಾಗ ಹುಡುಗನ ಇದ್ದನು ಹೊರಗ ಆನಂದ ಅವನ ಒಳಗೆ ಕುಂತಿನ ಬಾಬು ನಾನು ಅಂಬುಲೆನ್ಸ್ ಕರಿ ಯಾ ಗಾಡಿ ತಗೊಂಡ್ ಬರ್ರಿ ನಮ್ಮ ಹುಡುಗ ಫಸ್ಟ್ ಒಯ್ಯಮ್ಮು ಯಾರು ಇಲ್ಲ ಯಾರು ಕರ್ದಿಲ್ಲ ಅಂದ್ರೆ ಆ ಒಂದು ಕಾಲೇಜ್ದಾಗ ಅಲ್ಲಿ ಪಂಚಾಯತಿ ಮಾಡಕ್ ಯಾಕೆ ಕರ್ದು ನಾವ ಎದರ್ಸಲ ಕರ್ದು ನಾವ ಕಾಲೇಜ್ ಏನು ಪಂಚಾಯತಿದು ಏನು ಕೋರ್ಟ ಏನದ ಅಂತೇಳಿ ಏನಿದು ಹಾಲ ಮಕ್ಕಳ ಕಲಿಯೋದು ಸಾಲಿ ಆ ಸಾಲಿದಾಗ ಪಂಚಾಯತಿ ಹೆಂಗ್ ಮಾಡ್ದೋನು ಅದ್ರಾಗ ಯಾರ ಜೀವ ತಗೋತಾರ ಅವನೇ ತಗೊಂಡಾನ ಜೀವ ಹೆಂಗಂದ್ರೆ ಬಾಬು ಹುನ್ನ ಅಂದ್ರೆ ಒಳಗಿದ್ದಿ ನಮ್ಮ ಪಾರಸ ತೊಡ್ದ ಅವ್ ಹೊರಗ್ ಬರ್ತಾರ ಜೀವ ಹೋದ್ರೆ ಯಾರು ನಿಂದ್ರಲ್ಲ. ಮಂತ್ರಿ ಇರ್ಲಿ, ಪೊಲೀಸ್ ಇರ್ಲಿ, DC ಇರ್ಲಿ, ಯಾರೇ ಇರ್ಲಿ, ಜೀವ ಹೋಗ್ಲತ್ತದಂದ್ರೆ ಯಾರನ್ನ ಬಂದ ಕೈ ಮುಟ್ತಾರ, ನೋಡ್ತಾರ. ಎಮರ್ಜೆನ್ಸಿ ಅಂಬುಲೆನ್ಸರ ಕರೀತಾರ. ಹೆಂಗ್ ಓಡ್ ಹೋದನ ಅಲ್ಲಿಂದ ನಮ್ಮ ಪಾರ ನಿನ್ನಿ ಜೀವ ಹೋಗ್ಯದ. ಎಷ್ಟು ಗಂಟೆಗಂದ್ರ ಈಗೀತನ 12-24 ಗಂಟೆ ಆಯ್ತು. ಈಗೀತನ ನಮ್ಮ ಎದುರ ಬಂದಿಲ್ಲ. ಯಾಕ ನಂಬಲ್ಲಿಂದು ಇಷ್ಟ ನ್ಯಾಯ ತಗೊಂಡಿ ಮಾಡ್ಯಾನ. ನಮ್ಮ ಪಾರಾಗ ಸತ್ತ ಹೊಡ್ದಿ ನಮ್ಮ ಪಾರಾಗ ನೋಡ್ಲಾಕ ಯಾಕೆ ಬಂದಿಲ್ಲ? ಮತ್ತ ಅವ್ರಿಗೆ ನಮ್ಮ ಪಾರಾಗ ಜೀವ ಹೊಡ್ದಿ ಅವ್ರಿಗೆ ಠಾಣ ಕಳಿಸ್ತಾನ. ಬರಾರ್ ಬ್ಯಾಡ, ನೀವು ನಿಮ್ಮೆ ಹೋಗಿ ನಿಮ್ ಇದು ಮಾಡಿ. ಯಾಕ ಜೀವ ಹೊಡ್ಯಾರ ಯಾರು ಠಾಣಕ್ ಹೋಗ್ತಾರ? ಯಾರು ಹೋಗಲ್ಲ. ಇದು ಎದಕ್ಕ? ಇದು ನ್ಯಾಯ ನಮಗ ಬೇಕು, ನಮಗ ನ್ಯಾಯ ಬೇಕು. ಕಾಲೇಜ್ ಬಾ ಅಂತ ಫೋನ್ ಹಚ್ಚಾರ, ನಂಬಲ್ಲಿ ಕಾಲಿಂಗ್ ಮಾಡಿದ್ದು ಇಷ್ಟಿನೂ ಅದ. ನಾ ಕೊಟ್ಟಿನ ಪಂಚಾಯತಿಗೆ 20,000, ಅವ್ರು 20,000 40,000 ರೂಪಾಯಿ ಅಲ್ಲಿ ಕೊಟ್ಟಿದ್ದು. ನನ್ನ ಪಾರ ಜೀವ ಹೊಡಿಬೇಕಂತೇಳಿ ಅವ್ರು ಹೆಚ್ಚು ಕೊಟ್ರೆ ನಮ್ಮ ಪಾರ ಜೀವ ಹೊಡಿಸ್ತಾರ? ನನ್ನ ಪಾರನ್ ಜೀವ ಅವನೇ ಅವ್ರಿಗೆ ಸಪೋರ್ಟ್ ಕೊಟ್ಟದ ಮೇಲೆ ಆಗ್ಯದ. ರಾಜಿ ಸಂಧಾನಕ್ಕಾಗಿ ಕರೆಸುವಲ್ಲಿ ಅವರ ಪಾತ್ರವಿದ್ದು, ಈ ಘಟನೆಗೆ ಅವರೂ ಹೊಣೆ ಎಂದು ಮೃತನ ತಂಗಿ ಆರೋಪಿಸಿದ್ದಾರೆ. ಆದರೆ ಈ ಆರೋಪಗಳನ್ನು ಬಾಬು ಹೊನ್ನಾನಾಯ್ಕ್ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ನಾನು ಯಾರನ್ನೂ ಕರೆಸಿಲ್ಲ, ಅವರೇ ಬರುತ್ತೇವೆ ಎಂದು ತಿಳಿಸಿ ಶಾಲೆಗೆ ಬಂದಿದ್ದರು. ಅವರು ನನ್ನನ್ನು ಭೇಟಿಯಾಗುವ ಮುನ್ನವೇ ಶಾಲೆಯ ಮುಂಭಾಗದಲ್ಲಿ ಘಟನೆ ನಡೆದಿದೆ. ಈ ಹಲ್ಲೆಗೆ ನನ್ನ ಯಾವುದೇ ಸಂಬಂಧ ಇಲ್ಲ ಎಂದು ಅವರು ಸ್ಪಷ್ಟನೆ ನೀಡಿದ್ದಾರೆ. ಎಲ್ಲ ಸುಳ್ಳದ, ನಮ್ಗೆ ಸಂಬಂಧ ಇಲ್ಲ ಅಲ್ರಿ. ಅದು ನಮ್ಗೆ ಪಾಪ ಅವ್ರಿಗೆ ಮರ್ಡರ್ ಮಾಡ್ತಲ್ಲ, ನಮ್ಗೇನು ಬೇಕಾಗ್ಯದ? ಇವ್ರಿಗೆ ಮರ್ಡರ್ ಮಾಡೋದು ಏನದ, ಇವ್ರಿಗೆ ಹೇಳೋದು ನಮ್ಗೇನು ಬೇಕಾಗ್ಯದ? ನಿನ್ನೆ ನನಗೆ ಹುಡುಗನ ಕಡ್ದವ್ರನ್ನು ಫೋನ್ ಮಾಡಿದ್ರು, ಹುಡುಗಿ ಕಡ್ದವ್ರನ್ನು ಫೋನ್ ಮಾಡಿದ್ರು. ನೀವು ಇವತ್ತೇನು ಸಿಗ್ತೀನಿ ಅಂದ್ರೆ ಆಯ್ತಪ್ಪ ಸಿಗ್ತೀನಿ, 12 ಗಂಟೆ ತನಕ ನಾನು ಇಲ್ಲಿ ಲೋಕಲ್ದಾಗ ಇರ್ತೀನಿ, ಬರೀ ಯಾರಿಗಾರೊಬ್ರಿಗೆ ವಕೀಲರಿಗೆ ಕರೆದು ಏನದ ಫೈಲ್ ಮಾಡಿಸ್ಲಿಕ್ಕೆ ಬರ್ತದ. ಮತ್ತು ಫೈಲ್ ಮಾಡಿದ ನಂತರ ಅದು ಡೈವರ್ಷನ್ ಜಡ್ಜ್ ಅವ್ರ ಎದುರೇನೆ ನಾವು ಏನು ಪಂಚಾಯತಿ ಮಾಡಿದ್ದೀವೋ ಆ ಅಮೌಂಟ್ ಜಡ್ಜ್ ಅವ್ರ ಎದುರಿಗೆ ಕೊಟ್ಟು ನಿಮ್ದೇನೋ ಡೈವರ್ಷನ್ ಮಾಡ್ಕೊಂಡು ಹೋಗ್ಲಿಕ್ಕಾಗ್ತದ, ಬರೀ ಅಂತ ಕೂಡ ಹೇಳಿದೆ ನಾನು. ಅವರು ಯಾರು ನನ್ನ ಬಳಿ ಬಂದೇ ಇಲ್ಲ. ನನಗೆ ಅವ್ರ ಕಡೆದವ್ರು ಫೋನ್ ಮಾಡಿದಾಗ ಎಲ್ಲಿದ್ರಿ ಅಂದ್ರೆ ಕೋರ್ಟಿನಾಗಿದ್ದೇವೆ ಅಂತ ಅಂದರು. ನೀವು ಹೇಳಿದ್ರೆ ನಾನು ಶಾಲೆಯಾಗಿದ್ದೀನಿ ಅಂತ ಹೇಳಿದೆ ನಾನು. ಅಂದರೆ ಅಲ್ಲೇ ಹೊಂಟಿದ್ದೇವ್ರಿ ಅಂತ ಅಂದ್ರು ಅವರು. ಅದೇ ಬರ್ರಿ ಅಂತ ಹೇಳಿದೆ ನಾನು. ನಾನು ಏನು ಆಫೀಸಿಗೆ ಒಳಗೆ ಕೂತೀನಿ, ಹೊರಗೆ ಬಂದು ರೋಡಿನ ಮೇಲೆ ಏನದಲ್ಲ ಬಂದು ಅವ್ರ ಕಡ್ದವರು ಇವ್ರು ಕಡ್ದವರು ಒಬ್ಬರ ಮೇಲೆ ಒಬ್ಬರು ಏನದಲ್ಲ ನಿಂದನೆ ಮಾಡ್ಕೋತ ಜಗಳ ಮಾಡ್ಕೋತ ಅಲ್ಲಿ ಈ ಘಟನೆ ಮಾಡಿದಾರ ಅವರು ಏನ್ರಿ. ಅದರ ನಂತರ ಈಗ ನಾವು ಆ ಘಟನೆಗೆ ಏನು ಸಂಬಂಧ ಇಲ್ಲ, ನಮ್ಮಲ್ಲಿ ಯಾರೂ ಬಂದು ಭೇಟಿನೂ ಆಗಿಲ್ಲ. ಬರ್ತೇವೆ ಅಂತ ಅಂದಿದ್ದು ಅಷ್ಟೇ ಸತ್ಯ, ನಮ್ಮಲ್ಲಿ ಯಾರೂ ಬಂದೇ ಇಲ್ಲ. ಈಗ ಅವ್ರು ನಮ್ಮೆಲ್ಲ ಆರೋಪ ಮಾಡ್ತಾರಂತಂದ್ರೆ ನಮಗದಕ್ಕೆ ಸಂಬಂಧ ಇಲ್ಲ. ನಮ್ಮೆಲ್ಲ ಆರೋಪ ಮಾಡ್ಲಿಕ್ಕೆ ನಾವು ಅದರ ಸಂಬಂಧ ಇಲ್ಲೇ ಸುಳ್ಳು ಆರೋಪ ಮಾಡಿ ಯಾರ್ದಾರ ಏನೋ ತೆಗೆದುಹೊದೆ ಮಾಡಬೇಕು ಅಥವಾ ಏನೋ ಅವ್ರದ್ದು ಯಾವ ಉದ್ದೇಶದಿಂದ ಆರೋಪ ಮಾಡ್ಲತ್ತಾನೋ ಅವ್ರಿಗೆ ಬಿಟ್ಟಿದ್ದು ವಿಷಯ.
ನನಗಂತೂ ಅದು ಸಂಬಂಧವೂ ಇಲ್ಲ. ನಾವು ಅವರು ಬರ್ತಾ ಅಂದ್ರೆ ಬರ್ರಿ ಅಂತ ಹೇಳಿದ್ರು ನಾನು. ಆದರೆ ನನ್ನ ಬಳಿ ಯಾರೂ ಬಂದೇ ಇಲ್ಲ ಏನ್ರಿ. ಅವರು ಹೊರಗೆ ಮಾಡ್ಕೊಂಡಾರ, ಇದು ನಮ್ಮ ಕಾಲೇಜ್ ಗೇಟಿನಾಗೆ ಮಾಡ್ಕೊಂಡಿದ್ದಾರೆ. ಆಯಿತು, ನಂತರ ಪಾಪ ಹುಡುಗನದಲ್ಲ ತೀರೋಗ್ಯಾನ ಅಂತೇಳಿ ಪೊಲೀಸರು ಬಂದು ಹೇಳಿದ್ರು. ಆಯ್ತು, ಪೊಲೀಸರು ಏನು ಹಕ್ಕಿಗತ್ತದ, ಪೊಲೀಸರು ಇದರ ಸ್ಟೇಟ್ಮೆಂಟ್ ತೊಗೊಂಡು ಹೋಗ್ಯಾರ ನನ್ನ ಬಳಿ. ಎಲ್ಲ ಸುಳ್ಳದ, ನಮಗೆ ಸಂಬಂಧ ಇಲ್ಲ ಅಲ್ರಿ ಅದು. ಪ್ರಕರಣ ಸಂಬಂಧ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮೃತನ ಕುಟುಂಬದವರು ಮಾಡಿರುವ ಆರೋಪಗಳು ಸೇರಿದಂತೆ ಎಲ್ಲಾ ಆಯಾಮಗಳಲ್ಲೂ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಪ್ರಕರಣದ ಸಂಪೂರ್ಣ ಸತ್ಯ ತನಿಖೆಯ ಬಳಿಕವೇ ಹೊರಬರಬೇಕಿದೆ.